ಧನ್ಯವಾದಗಳು. ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರಿಗೆ ವಿಜಯಪುರ ಜನತೆ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಬಸನಗೌಡ ಪಾಟೀಲ್ ಯತ್ನಾಳರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಪ್ಪ ಅಂದ್ರೆ ಒಂದೇ ಒಂದು ಕರೆಯನ್ನು ಯತ್ನಾಳ್ ಅವರು ಇಲ್ಲಿವರೆಗೆ ಕೊಟ್ಟಿಲ್ಲ. ನನಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ರಿ ಅಂತ ಯತ್ನಾಳ್ ಅವರು ಯಾರಿಗೂ ಹೇಳಿಲ್ಲ. ಆದರೂ ಕೂಡ ಕೇವಲ ವಿಜಯಪುರ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಹಿಂದೂಗಳು ಬೀದಿಗಿಳಿದು ಯತ್ನಾಳರ ಪರವಾಗಿ ಹೋರಾಟ ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ರ ನನಗನ್ನಿಸ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ, ಹಿಂದುತ್ವವನ್ನೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ. ಸರಿಯೋ ತಪ್ಪು? ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ? ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು. ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ? ಅಪ್ಪ ಮಗ ಸೇರಿಸಿಕೊಂಡು ಹೊರಗಾಗಿ ಒಬ್ಬ ಕಠೋರ ಹಿಂದುತ್ವವಾದಿ, ಜಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ್ರಿಗೆ ಟಿಕೆಟ್ ಅಂತ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಲಿಲ್ಲ. ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಅವರಿಗೆ ಟಿಕೆಟನ್ನು ತಪ್ಪಿಸಿದ್ರು. ಸಿಟಿ ರವಿ ಅವರಿಗೆ ವ್ಯವಸ್ಥಿತವಾಗಿ ಸೋಲುಣಿಸಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಸದಾನಂದ ಗೌಡ್ರನ್ನ ಕೈಗೊಂಬೆ ಆಗಿಟ್ಕೊಂಡ್ರು. ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು. ಲಕ್ಷ್ಮಣ ಸವದಿ ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ, ಯಾರು ಹಿಂದುತ್ವಗಳಿಗಾಗಿ, ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ, ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದರು. ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ರು. ಯಾಕರೆ ಹಾಕಿನಪ್ಪ ಅನ್ನಂಗ ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ. ದಯಮಾಡಿ ಶಾಂತತೆ ಕಾಪಾಡ್ಕೊರಿ. ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ. ಅವರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ. ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಡ್ರಿ. बोलो ಭಾರತ್ ಮಾತಾ ಕಿ ಎರಡು ಕೈ ಮೇಲೆ ಎತ್ತಾಡ್ರಿ. ಭಾರತ್ ಮಾತಾ ಕಿ. ವ್ಯವಸ್ಥಿತವಾದಂತಹ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಡೀತಾ ಇದೆ. ನಾನು ಕೇಳ್ತೀನಿ, ಕೆಜೆಪಿ ಮಾಡಿ ಹೋಗಿದ್ರಲ್ಲಪ್ಪ, ಕರ್ನಾಟಕ ಜನತಾ ಪಾರ್ಟಿ ಎಷ್ಟು ಸೀಟ್ ತಂದ್ರಿ ಯಡಿಯೂರಪ್ಪನವರೇ? ಮಾನ್ಯ ನಮಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ.ಪಿ. ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ 2023ರಲ್ಲಿ, ಹಮ್ ಪರಿವಾರವಾದಕ್ಕೆ ಖಿಲಾಫ್ ಹೈ. ಏನಂಗಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು. ಅವ್ರ ಉದಾಹರಣೆ ಏನ್ ಕೊಡ್ತಾರೆ ಗೊತ್ತಾ? ಜೆ.ಪಿ. ನಡ್ಡಾ ಅವರು, ಮಾನ್ಯ ಜೆ.ಪಿ. ನಡ್ಡಾ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಮಸ್ತ ಹಿಂದೂಸ್ತಾನದ ರಾಷ್ಟ್ರಭಕ್ತರ ಪರವಾಗಿ, ಕಟ್ಟ ಕಡೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಲಿಸಿದಿರಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ. ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ. ತಾವು ಹೇಳಿದಂತ ಮಾತನ್ನು ನಾನು ಮೇಲಕ್ಕೆ ಹಾಕ್ತೀನಿ. परिवारवाद को बीजेपी कभी भी सहन नहीं करता. इंदिरा गांधी के बाद राजीव गांधी आए, राजीव गांधी के बाद सोनिया गांधी आए.
सोनिया गांधी के बाद राहुल गांधी आए, राहुल गांधी के बाद प्रियंका गांधी आ रही है, मुलायम सिंह के बाद अखिलेश यादव, ये परिवारवाद है। फारूक अब्दुल्ला के बाद उमर अब्दुल्ला, ये परिवारवाद है। करुणानिधि के बाद स्टैलिन, स्टैलिन के बाद एम के स्टैलिन, ये परिवारवाद है। ಪಕ್ಕದ ಶಿವಸೇನೆ ಕಾಂಗ್ರೆಸ್ ಜೊತೆ ಹೋಯ್ತಲ್ಲ, क्या ठाकरे और बाला ठाकरे, वो तो पॉलिटिक्स में नहीं था, वो तो हमारा हिंदुओं का लीडर था। उद्धव ठाकरे के बाद आदित्य ठाकरे, ये परिवारवाद है। लालू प्रसाद के बाद लालू यादव, तेजस्वी यादव, ये परिवारवाद है। तो कर्नाटक में येडियुरप्पा के बाद विजेंद्र क्यों? कर्नाटक में येडियुरप्पा के बाद विजेंद्र क्यों? ये परिवारवाद नहीं है क्या? ये राघव अन्नीगिरी का सवाल नहीं है, पूरे हिंदुस्तानियों का सवाल है। इसका जवाब दे दीजिए आदरणीय नड्डा जी, आदरणीय अमित शाह जी। हमें गर्व है हमारे प्रधानी नरेंद्र मोदी पर, हमें गर्व है। ये परिवारवाद नहीं है तो और क्या है? ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಇಳಿಸ್ತೀರಿ, ಅಲ್ಲೇ ನಿಮಗೆ ಕುಟುಂಬ ಕಾಣಿಸೋದಿಲ್ಲ. ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವ್ರನ್ನ ಇಳಿಸ್ತೀರಿ, ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ. ಇಲ್ಲಿ ಯಡಿಯೂರಪ್ಪನ್ ತೆಗಿತೀನಂದ್ರೆ ಕೆಜೆಪಿ ಮಾಡ್ತಾರೆ. इतना कमजोर क्यों हुआ है बीजेपी हाईकमान कर्नाटक के बारे में? कर्नाटक के मामले में भारतीय जनता पार्टी का केंद्रीय नेतृत्व इतना कमजोर क्यों है? ये सवाल पूरे हिंदुस्तानियों का है, एक एक बीजेपी कार्यकर्ता का है। सही है या गलत? सही है या गलत? ये तो प्रश्न ಕೇಳಬೇಕಲ್ಲ. और एक बात पूछना चाहता हूं, बसनगौड़ा, एक भी आदमी को अपने परिवार में राजकीय में नहीं लाए। आज तक उन पर एक भी भ्रष्टाचार का आरोप नहीं है। हिंदुत्व का काम कोई करता है तो कर्नाटक में पहले बसनगौड़ा पाटिल यत्नाल जी का नाम आता है। ದಯಮಾಡಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಬೇಕು, ಬೇಗ ಬೇಗ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಬೇಕು, ಆಂಬ್ಯುಲೆನ್ಸ್ಗೆ ನಮ್ಮ ಕಾರ್ಯಕರ್ತರು ದಾರಿ ಮಾಡಿಕೊಡಬೇಕು. ಧನ್ಯವಾದಗಳು.